ಹಾವುಗಳು ಹರಿದಾಡುವ ನೀರಿನ ಮಧ್ಯೆ ಒಂದು ವಿಸ್ಮಯಕಾರಿ ಗುಹಾಲಯ. ಕರ್ನಾಟಕದ ಅಮರನಾಥ ದೇವಾಲಯವೆಂದರೆ ಇದು ತಪ್ಪಾಗದು. 23 ವರ್ಷಗಳ ಹಿಂದೆ ಈ ದೇವಾಲಯವನ್ನು ನಾನು ಭೇಟಿ ನೀಡಿದ್ದೆ. ನಾನು ಆಡಿ ಬೆಳೆದ ಬಾಲ್ಯದ ನೆನಪುಗಳನ್ನು ಮತ್ತಷ್ಟು ಸವಿಯಲು ಈ ದೇವಾಲಯವನ್ನು ಮತ್ತೆ ಭೇಟಿ ನೀಡಿದೆ. ಕಾನನ ಸೊಬಗುಗಳ ನಡುವೆ ಜನಸಂಚಾರವಿಲ್ಲದ ಬೆರಳೆಣಿಕೆಯಷ್ಟು ಮನೆಗಳಿರುವ ಈ ಕುಗ್ರಾಮದಲ್ಲಿ ವಿರಾಜಮಾನವಾಗಿರುವ ಶಿವನ ದೇವಾಲಯ ಹೆಚ್ಚು ಜನಪ್ರಿಯತೆಯನ್ನು ಹೊಂದಿಲ್ಲವಾದರೂ ಪ್ರಕೃತಿಯ ಮಡಿಲಲ್ಲಿ ಇರುವ ಈ ದೇವಾಲಯ ನನಗೆ ಸ್ವರ್ಗ ಸುಖವನ್ನು ನೀಡುತ್ತದೆ. ಪ್ರಕೃತಿ ದತ್ತವಾಗಿ ನಿರ್ಮಾಣಗೊಂಡಿರುವ ಗುಹೆಯೊಳಗೆ ಪೂಜಿಸಲ್ಪಟ್ಟಿರುವ ಕೇಶವನಾಥೇಶ್ವರ ದೇವರ ದರ್ಶನ ಪಡೆಯುವುದೇ ಒಂದು ವಿಸ್ಮಯ. ಈ ದೇವಾಲಯ ಅದರದೇ ಆದ ವಿಶಿಷ್ಟತೆಯನ್ನು ಹೊಂದಿದೆ. ಎಳ್ಳು ಅಮಾವಾಸ್ಯೆ ದಿನ ಇಲ್ಲಿ ವಿಶೇಷವಾಗಿ ಪೂಜೆಯನ್ನು ಮಾಡಲಾಗುತ್ತದೆ. ಹಲವಾರು ಭಕ್ತಾದಿಗಳು ಇಲ್ಲಿ ಭೇಟಿ ನೀಡುತ್ತಾರೆ. ದೇವಾಲಯಕ್ಕೆ ಹೋಗುವ ದಾರಿಗಳು ಕಲ್ಲು ಮುಳ್ಳುಗಳಿಂದ ತುಂಬಿದ್ದರೂ ಆ ದೇವರ ದರ್ಶನ ಮಾಡುವಾಗ ಮನಸ್ಸಿಗೆ ಸಿಗುವ ಉಲ್ಲಾಸವೇ ಬೇರೆ. ಹೌದು ಸ್ನೇಹಿತರೆ, ಇದು ಇರುವ ಪ್ರದೇಶ ಮತ್ತೆಲ್ಲೂ ಅಲ್ಲ, ನಮ್ಮ ಕುಂದಾಪುರ ತಾಲೂಕಿನ ಕೆರಾಡಿ ಗ್ರಾಮದ ಮೂಡಗಲ್ಲು ಎಂಬ ಪ್ರದೇಶ. ಮೂಡಗಲ್ಲು ಹೆಸರೇ ಸೂಚಿಸುವಂತೆ ಪ್ರಾಕೃತಿಕವಾಗಿ ನಿರ್ಮಾಣವಾದ ದೇವಾಲಯ. ಈ ಕೇಶವನಾಥನ ಸ್ಮರಿಸುತ್ತಾ ಹೆಜ್ಜೆ ಇಡುತ್ತಾ ಮುಂದೆ ಸಾಗಿದಂತೆ ನನಗೆ ಪ್ರಕೃತಿಯ ಮಡಿಲಿಗೆ ಬಂದಂತ ಅನುಭವ. ಕೇಶವನಾಥ ದೇವಾಲಯ ದ್ವಾರದ ಒಂದು ಬದಿಯಲ್ಲಿ ವ್ಯಾಘ್ರ ಮತ್ತು ಗುಳಿಗ ದೇವರು, ಇನ್ನೊಂದು ಬದಿಯಲ್ಲಿ ವೀರಭದ್ರ ದೇವರು ನೋಡಲು ಸಿಗುತ್ತದೆ. ಇಲ್ಲಿ ಅರ್ಚಕರು ಸುಮಾರು ವರ್ಷಗಳಿಂದ ಪೂಜೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ. ಕೆರಾಡಿ ಗ್ರಾಮದ ಮೂಡಗಲ್ಲು ಕೇಶವನಾಥನ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೇನು ಕಮ್ಮಿ ಇಲ್ಲ. ಕಾನನದ ಮಧ್ಯೆ ಬರುವಾಗ ಹಲವಾರು ಪ್ರಾಣಿಗಳು ಇಲ್ಲಿ ಸ್ವಾಗತ ಕೋರುತ್ತದೆ. ಕೇಳಲು ಭಯವಾದರೂ ಇದನ್ನು ಅನುಭವಿಸಿದರೆ ಅದರಲ್ಲಿ ಸಿಗುವ ಆನಂದವೇ ಬೇರೆ ಇಲ್ಲ. ಕೇಶವನಾಥ ದೇವಾಲಯವು ಸುಮಾರು 50 ಅಡಿಗಳಷ್ಟು ವಿಶಾಲ ಜಾಗದಲ್ಲಿ ಹರಡಿರುವ ನೀರು. ಆ ನೀರಿನ ಮಧ್ಯೆ ಲಯಕರ್ತ ಕೇಶವನಾಥ ವಿರಾಜಮಾನವಾಗಿ ಕಾಣಿಸುತ್ತಾನೆ. ಹಲವಾರು ಬಗೆಯ ಮೀನುಗಳು, ಹಾವುಗಳು ಅತ್ತಿಂದಿತ್ತ ಸಂಚರಿಸುತ್ತದೆ. ಯಾವುದೇ ಭಯವಿಲ್ಲದೆ ಹಲವಾರು ವರ್ಷಗಳಿಂದ ಪೂಜೆ ಮಾಡಿರುವ ಅರ್ಚಕರನ್ನು ನಾವು ಮೆಚ್ಚಿಕೊಳ್ಳಬೇಕು. ಒಮ್ಮೆ ನೋಡಿದರೆ ಭಯ ಹುಟ್ಟಿಸುವಂತ ವಾತಾವರಣ. ಆದರೆ ಈ ಹಾವುಗಳು ಯಾರಿಗೆ ಯಾವುದೇ ಹಾನಿಯನ್ನ ಮಾಡಿಲ್ಲ ಎಂದು ಕೇಳಿದ ನಂತರ ನನ್ನ ಮನಸ್ಸಿಗೆ ಒಂದು ಸಣ್ಣ ನೆಮ್ಮದಿ. ಗುಹೆಗೆ ಸಮಾಂತರವಾಗಿ ಅಶ್ವತ್ಥಕಟ್ಟೆ ಇದ್ದು ರಾತ್ರಿ ವೇಳೆ ಅಶ್ವತ್ಥಕಟ್ಟೆಗೂ ಗುಹೆಗೂ ನೇರ ಬೆಳಕಿನ ರೇಖೆಯು ಹಾದು ಹೋಗುತ್ತದೆಯಂತೆ. ಇಲ್ಲಿ ಹಲವಾರು ಮೀನುಗಳಿದ್ದು ದೇವರನ್ನ ಪೂಜಿಸುವಾಗ ಕಚಕುಳಿ ಇಟ್ಟ ಅನುಭವವಾಗುತ್ತದೆ. ಇತ್ತೀಚೆಗೆ ಕೇಶವನಾಥ ದೇವಾಲಯ ಸಮೀಪವೇ ಮತ್ತೊಂದು ಶಿವಲಿಂಗ ಉದ್ಭವವಾಗಿದೆ. ಈ ಮೂರ್ತಿಯನ್ನ ಮುಟ್ಟಿ ಬೇಡಿಕೊಂಡರೆ ಕಷ್ಟಗಳೆಲ್ಲ ಪರಿಹಾರವಾಗುತ್ತದೆ ಎಂಬ ನಂಬಿಕೆ ಭಕ್ತಾದಿಗಳದು. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಸ್ಥಳೀಯ ದಂತಕಥೆಗಳ ಪ್ರಕಾರ ಗತಪೂರ್ವ ಕಾಲದಲ್ಲಿ ಓರ್ವ ಭೂ ಮಾಲೀಕನ ಗೆದ್ದೆಗೆ ನಿಗೂಢ ಪ್ರಾಣಿ ಹಾನಿ ಮಾಡಿತಂತೆ. ಆ ಪ್ರಾಣಿಯನ್ನು ಹಿಡಿಯಬೇಕೆಂದು ಭೂ ಮಾಲೀಕನು ರಾತ್ರಿ ಹೊತ್ತು ಕಾಯುತ್ತಿದ್ದ ಸಂದರ್ಭದಲ್ಲಿ ಒಂದು ಗೋವು ಗದ್ದೆಗೆ ಬರುವುದು ಅವನ ಅರಿವಿಗೆ ಬಂತು. ಆ ಗೋವನ್ನು ಬೆನ್ನತ್ತಿ ಬಂದಾಗ ಆ ಗೋವು ಗುಹೆಯ ಪ್ರವೇಶ ನೀಡಿತಂತೆ. ಭೂ ಮಾಲೀಕನು ಗುಹೆಯ ಒಳಗೆ ಹೊಕ್ಕು ಸಾಕಷ್ಟು ದೂರ ಕ್ರಮಿಸಿದ ನಂತರ ಆ ಗೋವು ಮಾಯವಾಯಿತಂತೆ. ಹೊರಗೆ ಬರಲು ದಾರಿ ತೋರದೆ ದೇವರ ಮೊರೆ ಹೋದನು. ಆಗ ದೇವರ ರೂಪದಲ್ಲಿ ಒಂದು ಜ್ಯೋತಿ ತೋರಿತು. ಇದರ ಸಹಾಯದಿಂದ ಹೊರಗೆ ಬಂದ ಆತ ಇದು ದೇವರ ಪವಾಡವೆಂದೇ ಅರಿತು ತನ್ನ ಭೂಮಿಯನ್ನ ದೇವರ ಹೆಸರಿಗೆ ಬಿಟ್ಟುಕೊಟ್ಟನಂತೆ. ಈ ಗುಹಾಂತರ ದೇವಾಲಯವು ಅತ್ಯಂತ ಪ್ರಾಚೀನವಾದ ಗುಹಾಲಯವಾಗಿದ್ದು ಶಿವನು ಈ ಗುಹೆಯೊಳಗಿಂದಲೇ ಕಾಶಿ ಪ್ರವೇಶಿಸಿದ್ದಾನೆಂದು ಪ್ರತೀತಿ ಇದೆ.
ಅಂತೆಯೇ ಇಲ್ಲಿ ಹಲವು ಋಷಿಮುನಿಗಳು ತಪಸ್ಸನ್ನಾಚರಿಸಿದ ನಿದರ್ಶನವೂ ಇದೆ. ಬ್ರಿಟಿಷ್ ಅಧಿಕಾರಿಯಾದ ಕರ್ನಲ್ ಲಾರ್ಡ್ ಮೆಕ್ಕಿಂಗ್ ಅವರು ಈ ಹಲವು ವರ್ಷಗಳ ಹಿಂದೆ ಇಲ್ಲಿ ಭೇಟಿ ನೀಡಿದ್ದಾರೆಂದು ಹೇಳುತ್ತಾರೆ. ಇಂಥದೊಂದು ಅದ್ಭುತ ದೇವಾಲಯ ನಮ್ಮ ಕುಂದಾಪುರ ತಾಲೂಕಿನಲ್ಲಿದೆ ಎಂದು ಹೇಳಿಕೊಳ್ಳುವುದು ಹೆಮ್ಮೆಯ ವಿಷಯ. ಓಂ ಭೂರ್ಭುವಃ ಸ್ವಃ ತಸ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಇನ್ನಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ನಾನು ಬರ್ತಿದ್ದೀನಿ. ಅದಕ್ಕಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅಲ್ಲಿವರೆಗೂ ಧನ್ಯವಾದಗಳು. ನಮಃ